ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರ. ಈ ಭಾರತದಲ್ಲಿ ಪಿತೃ ಪ್ರಧಾನವಾದಂತಹ ದೇಶ, ಇಲ್ಲಿ ಪುರುಷರಿಗೆ ಆದ್ಯತೆ ಇದೆ ಎಂಬುವಂತಹ ಮಾತುಗಳು ಇತ್ತು. ಅದು ಈಗಲೂ ಕೂಡ ಇದೆ. ಆದರೆ ಇತ್ತೀಚೆಗೆ ಒಂದು ಸಾಮಾಜಿಕ ಕ್ರಾಂತಿ ಆಗ್ತಾ ಇದೆ. ಲಿಂಗ ಭೇದ ತಾರತಮ್ಯವಿಲ್ಲದೆ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಅಂಥದ್ದೇ ಒಂದು ನಿಟ್ಟಿನಲ್ಲಿ ಒಂದು ತೀರ್ಪನ್ನು ಹೈಕೋರ್ಟು ನೀಡಿದೆ. ಅದೇನಪ್ಪ ಅಂತ ಹೇಳಿದ್ರೆ, ತಾಯಿಯ ಉಪನಾಮ ಸೇರಿಸಲು ಒಪ್ಪಿಗೆಯನ್ನು ನೀಡಿದೆ. ಅಂದರೆ ಈಗ ಲಿವ್ ಇನ್ ಟುಗೆದರ್ ರಿಲೇಷನ್ಶಿಪ್ ಅಂತ ಕೂಡಿ ಬಾಳುವಿಕೆಯ ಒಂದು ರೀತಿಯಲ್ಲಿ, ಗಂಡ ಹೆಂಡತಿಯ ರೀತಿಯಲ್ಲಿ ವಿವಾಹಕ್ಕೆ ಬೇಕಾದಂತಹ ಒಂದು ಸಾಂಪ್ರದಾಯಿಕವಾದಂಥ ಶಾಸ್ತ್ರಗಳನ್ನು ಅನುಸರಣೆ ಮಾಡದೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಮಗುವಾಗಿ ನಂತರ ಗಂಡ ಪರಿತ್ಯಜಿಸಿ ಹೆಂಡತಿಯನ್ನು ಹೊರಟಿ ಹೋಗಿರ್ತಾನೆ. ಆಗ ತಾಯಿಯು ಆ ಒಂದು ಮಗುವಿನ ಒಂದು ಹೆಸರಿನ ಹಿಂದೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅಂತ ನಾವೇನು ಕರಿತೇವೆ, ಆ ತಾಯಿಯ ಒಂದು ಉಪನಾಮವನ್ನು ಸೇರಿಸಿಕೊಳ್ಳಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿದಾಗ ಈ ಒಂದು ಜನನ ಮತ್ತು ಮರಣಗಳ ನೋಂದಣಾಧಿಕಾರಿಗಳು ಅದನ್ನು ತಿರಸ್ಕಾರ ಮಾಡಿರ್ತಾರೆ. ಮತ್ತು ಕೇವಲ ಟೆಕ್ನಿಕಲ್ ರೀಸನ್ಸ್ಗಳನ್ನು ಕೊಟ್ಬಿಟ್ಟು ಏನೋ ಸುಖಾಸುಮ್ಮನೆ ಅವರನ್ನು ಅಲಿಸೋದು, ಇದೆಲ್ಲ ಮಾಡುವುದು ತಪ್ಪಾಗುತ್ತೆ. ಈ ಒಂದು ಸಬ್ ರಿಜಿಸ್ಟ್ರಾರ್ಗಳು ಯಾರಿರ್ತಾರೆ ಅವರಿಗೆ ಈ ಜನನ ಮತ್ತು ಮರಣಗಳ ನೋಂದಣಾಧಿಕಾರಿಗಳಿಗೆ ಅಧಿಕಾರ ಇದ್ದೇ ಇರುತ್ತೆ. ಇವರು ಕೇವಲ ದಾಖಲೆಗಳನ್ನು ನೀಡೋದು ಮಾತ್ರ ಅಲ್ಲ, ತಪ್ಪಾದ ಮಾಹಿತಿಯನ್ನು ಸರಿಪಡಿಸುವ ಹಾಗೂ ಅಗತ್ಯ ಬಿದ್ದಾಗ ಬದಲಾವಣೆಯನ್ನು ಮಾಡುವ, ಅಂದರೆ ಸೂಕ್ತ ದಾಖಲಾತಿಗಳನ್ನು ಕೇಳಿ ಪ್ರಮಾಣ ಪತ್ರಗಳನ್ನು ಅಫಿಡೇವಿಟ್ಗಳನ್ನು ಪಡೆದುಕೊಂಡು ಏನೋ ಸೂಕ್ತ ಬದಲಾವಣೆಗಳನ್ನು ಮಾಡುವ ಅಧಿಕಾರವೂ ಕೂಡ ಅವರಿಗೆ ಇದೆ ಅಂತ ಹೇಳಿ ಹೈಕೋರ್ಟು ತಿಳಿಸಿದೆ. ಆದ್ದರಿಂದ ಈ ಒಂದು ಇಂತಹ ಒಂದು ಸಂದರ್ಭಗಳಲ್ಲಿ ಅಧಿಕಾರಿಗಳು ಕೇವಲ ತಾಂತ್ರಿಕ ಕಾರಣಗಳನ್ನು ನೀಡಿ ಬಂದಂತಹ ಮನವಿಗಳನ್ನು ನಿರಾಕರಿಸಬಾರದು ಎಂದು ಹೈಕೋರ್ಟು ಹೇಳಿದೆ. ಈ ಲಿವ್ ಇನ್ ಸಂಬಂಧದಲ್ಲಿ ಜನಿಸಿದ ಹೆಣ್ಣು ಮಗುವಿನ ಹೆಸರಿನ ಜೊತೆಗಿರುವ ತಂದೆಯ ಉಪನಾಮದ ಬದಲಾಗಿ ತನ್ನ ಹೆಸರನ್ನು ಸೇರಿಸಲು ಜನನ ಮತ್ತು ಮರಣಗಳ ನೋಂದಣಾಧಿಕಾರಿಗೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಮಹಿಳೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇಂತಹ ಒಂದು ಅರ್ಜಿಯನ್ನು ನ್ಯಾಯಮೂರ್ತಿಗಳಾದಂತಹ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕಸದಸ್ಯ ಪೀಠ ಇದನ್ನು ಒಪ್ಪಿಕೊಂಡು ಪುರಸ್ಕರಿಸಿ ಆದೇಶವನ್ನು ನೀಡಿದೆ. ಸೊ ಆದ್ದರಿಂದ ಈ ಬೆಂಗಳೂರಿನ ಜನನ ಮತ್ತು ಮರಣಗಳ ಮುಖ್ಯ ನೋಂದಣಾಧಿಕಾರಿಗಳು ಮಗುವಿನ ಜನನ ಪ್ರಮಾಣ ಪತ್ರದಲ್ಲಿ, ಅಂದರೆ ಏನು ಅಫಿಡವಿಟ್ ಪ್ರಮಾಣ ಪತ್ರದಲ್ಲಿ ಕೋರಲಾದ ಬದಲಾವಣೆಗಳನ್ನು ಮಾಡಲು ಕ್ರಮ ಕೈಗೊಳ್ಳಬೇಕು. ಹಾಗೂ ಹೊಸ ಪ್ರಮಾಣ ಪತ್ರ ನೀಡುವ ಮೊದಲು ಈ ಬದಲಾವಣೆಗಳಿಂದ ಉಂಟಾಗಬಹುದಾದ ಯಾವುದೇ ಕಾನೂನು ಸಂಘರ್ಷಗಳಿಗೆ ಸರ್ಕಾರ ಹೊಣೆಯಲ್ಲ ಎಂಬುವಂತಹ ಒಂದು ಷರತ್ತನ್ನು ಅದರಲ್ಲಿ ಬರೆಸಿಕೊಂಡು ಕಂಡೀಷನಲ್ ಕ್ಲಾಸನ್ನು ಹಾಕಿಸಿಕೊಂಡು ಎಂದು ಮಗುವಿನ ತಾಯಿಯು ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಹೇಳಿ ನ್ಯಾಯಪೀಠ ಆದೇಶವನ್ನು ಕೊಟ್ಟಿದೆ. ಒಬ್ಬ ವ್ಯಕ್ತಿಯ ತನ್ನ ಹೆಸರನ್ನು ಅಥವಾ ಮಗುವಿನ ಹೆಸರನ್ನು ಬದಲಾಯಿಸಿಕೊಳ್ಳುವುದು ಅವರ ವೈಯಕ್ತಿಕ ಸ್ವಾತಂತ್ರ್ಯವಾಗಿದೆ. ಆದ್ದರಿಂದ ಸೂಕ್ತ ದಾಖಲೆಗಳನ್ನು ಒದಗಿಸಿದಾಗ ಅದನ್ನು ಮಾಡಿಸಿಕೊಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಹೇಳಿದೆ. ನೋಡಿ, ಇಲ್ಲಿ ಗಂಡ ಹೆಂಡತಿ ಇಬ್ಬರು ಸಮಾನರು ಎಂಬುವಂತಹ ಒಂದು ಮಾತು ಮತ್ತು ಭಾವನೆ. ಎರಡನೆಯದಾಗಿ ಹೆಂಡತಿಯನ್ನು ಬಿಟ್ಟು ಗಂಡ ಇನ್ನೆಲ್ಲೋ ಹೊಟ್ಟೋದಾಗ ಪರಿತ್ಯಕ್ತ ಮಹಿಳೆಯು ಮಗುವನ್ನು ಸಾಕ್ತಾ ಇರ್ತಾಳೆ. ಆದರೆ ಗಂಡನ ಹೆಸರು ಮಾತ್ರ ಇರಬೇಕು, ಅಂದರೆ ಅಪ್ಪನ ಹೆಸರು ಇರಬೇಕು, ತಾಯಿ ಹೆಸರು ಇರೋಂಗಿಲ್ಲ ಅಂತ ಹೇಳೋದು ಅನ್ಯಾಯ ಆಗುತ್ತೆ, ತಪ್ಪಾಗುತ್ತೆ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಸೂಕ್ತ ದಾಖಲೆಗಳನ್ನು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅವರಿಂದ ಡಿಕ್ಲರೇಷನ್ಗಳನ್ನ ತಗೊಂಡು ಆ ಒಂದು ತಿದ್ದುಪಡಿಯನ್ನು ಮಾಡಿಕೊಡಬಹುದಾಗಿದೆ. ಇದಕ್ಕೆ ಸುಮ್ಮನೆ ತಾಂತ್ರಿಕ ಕಾರಣಗಳನ್ನು ಕೊಟ್ಟು ಜನಗಳನ್ನು ಓಡಾಡಿಸಬಾರದು ಹಾಗೂ ಸುಮ್ಮನೆ ಕೋರ್ಟ್ಗಳಿಗೆ ಕಳಿಸಬಾರದು. ಈ ಅಧಿಕಾರ ಆ ಇಲಾಖೆಗೆ ಇದೆ, ಆ ಅಧಿಕಾರಿಗಳೇ ಮಾಡಬಹುದು ಎಂಬುವಂತಹ ತೀರ್ಪನ್ನು ಹೈಕೋರ್ಟು ನೀಡಿದೆ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.